ಒಂದೇ ಥರ ದೋಸೆ ಚಟ್ನಿ ತಿಂದು ತಿಂದು ಬೋರ್ ಆಗಿದೆಯಾ? ಹಾಗಾದರೆ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ಇದನ್ನು ತಿನ್ನೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಹಾಗೆ ಬೋರ್ ಕೂಡ ಆಗೋದಿಲ್ಲ. ಇದರಲ್ಲಿ ಒಂಚೂರು ಇಂಗ್ರೀಡಿಯೆಂಟ್ಸ್ ನೀವು ಚೇಂಜ್ ಮಾಡ್ಕೊಳ್ತಾ ವೇರಿಯೇಷನ್ಸ್ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನಿಲ್ಲಿ ಒಂದು ಹಿಡಿ ಮೆಂತ್ಯ ಸೊಪ್ಪು ಮತ್ತು ಒಂದು ಈರುಳ್ಳಿ, ಒಂದು ಸ್ವಲ್ಪ ತುರಿದಿರೋ ಕ್ಯಾರೆಟ್ನ ಎಲ್ಲವನ್ನು ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಖಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣಗೆ ಹಚ್ಚಿ ಹಾಕ್ಕೋಬೋದು. ನಾನಿಲ್ಲಿ ಟಿಫಿನ್ ಬಾಕ್ಸ್ಗೆ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ. ಒಂದು ಅರ್ಧ ಸ್ಪೂನು ಶುಗರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ದೋಸೆ ಕ್ರಿಸ್ಪಿಯಾಗಿ ಮತ್ತು ಗೋಲ್ಡನ್ ಬ್ರೌನ್ ಆಗಿ ಬರುತ್ತೆ. ನೀವು ಬೇಕಿದ್ದರೆ ನುಗ್ಗೆ ಸೊಪ್ಪು, ಇಲ್ಲದೇ ಇದ್ದರೆ ಕೊತ್ತಂಬರಿ ಸೊಪ್ಪು ಯಾವ್ದು ಬೇಕಾದರೂ ಹಚ್ಕೊಂಡು ಹಾಕ್ಕೋಬೋದು. ಈ ಸಮಯದಲ್ಲೇ ನೀವು ದೋಸೆ ಹಿಟ್ಟೇನಾದರೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾವು ತರಕಾರಿ ಎಲ್ಲ ಹಾಕಿರೋದ್ರಿಂದ ಅದು ಹರಡೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಮಂದ ಇದ್ದರೆ. ಹಾಗಾಗಿ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಇದ್ದರೆ ಹರಡೋದಕ್ಕೆ ಈಸಿಯಾಗಿರುತ್ತೆ. ಹೆಂಚು ಚೆನ್ನಾಗಿ ಕಾದಿರೋದ್ರಿಂದ ನಾನು 2 ಸೌಟು ದೋಸೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತೆಳ್ಳಕ್ಕೆ ಹರಡ್ಕೋತಾ ಇದ್ದೀನಿ. ತೆಳ್ಳಕ್ಕೆ ಹರಡ್ಕೊಳ್ಳೋದ್ರಿಂದ ದೋಸೆ ಚೆನ್ನಾಗಿ ಬೇಯುತ್ತೆ ಮತ್ತು ಅದರಲ್ಲಿರೋ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಹಿಟ್ಟು ಹಾಗೇ ಇರುತ್ತೆ. ಸೊ ಹಾಗಾಗಿ ತೆಳ್ಳಕ್ಕೆ ಅಗಲವಾಗಿ ಹರಡ್ಕೊಂಡು ಎಣ್ಣೆ ಹಾಕಿ ಇಟ್ಕೊಳ್ಳಿ. ನೋಡಿ ದೋಸೆ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನೋಡಿ ಈ ಥರ ಗೋಲ್ಡನ್ ಬ್ರೌನು ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ದೋಸೆ ಎದ್ದು ಬರುತ್ತೆ ಮೇಲೆ, ಆಗ ತಿರ್ವಾಕ್ಕೋಬೇಕು. ಈ ದೋಸೆನ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ನಾವು ತರಕಾರಿ ಎಲ್ಲ ಹಿಟ್ಟಲ್ಲಿ ಮಿಕ್ಸ್ ಮಾಡೋರಿದ್ರೆ ಹಸಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಮೂಲಿ ಕಾಯಿ ಚಟ್ನಿ ಮಾಡೋದಕ್ಕಿಂತ ಈ ಥರ ಚಟ್ನಿ ಪುಡಿ ಜೊತೆ ತುಪ್ಪದ ಜೊತೆಗೆ ಒಂದು ಸತಿ ಖಂಡಿತ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಚಟ್ನಿ ಪುಡಿ ರೆಸಿಪಿ ಕೂಡ ನೋಡೋಣ. ನೋಡಿದ್ರೆ ಎಷ್ಟು ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ಗರಿಯಾಗಿ ತುಪ್ಪದ ಜೊತೆಗೆ ತಿಂದ್ರೆ ಈರುಳ್ಳಿ ಮತ್ತೆ ಸೊಪ್ಪು ಎಲ್ಲ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆ ಕ್ಯಾರೆಟ್ ಇಂದ ಸ್ವಲ್ಪ ಸ್ವೀಟ್ ಕೂಡ ಇರುತ್ತೆ. ಹಾಗಾಗಿ ಇದನ್ನ ಟ್ರೈ ಮಾಡಿ. ಈ ಚಟ್ನಿ ಪುಡಿನ ನೀವು ದೋಸೆ ಜೊತೆಗೆ ಅಲ್ದಿರೆ ಇಡ್ಲಿ ಮೇಲೆ, ಚಪಾತಿ ಜೊತೆಗೆ, ರೈಸ್ ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಚಟ್ನಿ ಪುಡಿನೂ ಸ್ವಲ್ಪ ವೇರಿಯೇಷನ್ಸ್ ಮಾಡಿಕೊಂಡು ಹೇಗೆ ಹೆಲ್ದಿಯಾಗಿ ಮಾಡ್ಕೊಬೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು. ಅದು ಇದರಿಂದ ಚಟ್ನಿ ಪುಡಿಗೆ ಒಳ್ಳೆ ಘಮ ಬರುತ್ತೆ ಮತ್ತು ಶೆಲ್ಫ್ ಲೈಫ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಮೀಡಿಯಮ್ ಉರಿನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಈಗ ಇದನ್ನು ಹುರ್ಕೊಂಡಿರೋ ಐಟಮ್ಸ್ನೆಲ್ಲ ಒಂದು ಅಗಲವಾಗಿರೋ ಪಾತ್ರೆ ಅಥವಾ ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೋಬೇಕು. ಮತ್ತು ಈಗ ಅದೇ ಸೈಜ್ ಕಪ್ಪಲ್ಲಿ ನಾನು 1 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಘಮ ಅಂತ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ ಇದನ್ನು ಪಕ್ಕಕ್ಕೆ ಅದೇ ಪಾತ್ರೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈ ಚಟ್ನಿ ಪುಡಿನ ಇನ್ನೂ ಹೆಲ್ದಿಯಾಗಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಕಡಲೆಕಾಯಿ ಬೀಜ ಕೂಡ ಹಾಕ್ಕೋತಾ ಇದ್ದೀನಿ. ಸೇಮ್ ಅದೇ ಕಪ್ ಮೆಷರ್ಮೆಂಟಲ್ಲಿ 1 ಕಪ್ಪು ಕಡಲೆಕಾಯಿ ಬೀಜ ಕೂಡ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಮೀಡಿಯಮ್ ಉರಿನಲ್ಲಿ ಹುರ್ಕೊಂಡು ಅದೇ ಪಾತ್ರೆಯಲ್ಲಿ ಚೆನ್ನಾಗಿ ಆರಿಸ್ಕೊಂಡು ಇಟ್ಕೊಳ್ಳೋಣ. ಮತ್ತು ಆ ಕಪ್ಪಲ್ಲೇ ಹುರ್ಗಡ್ಲೆ ಮತ್ತು ಅದೇ ಕಪ್ ಅಳತೆನಲ್ಲಿ ಬಿಳಿ ಎಳ್ಳು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಮತ್ತು 1 ಕಪ್ ಆಗೋಷ್ಟು ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಹುರ್ಕೋಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸಾಮಾನ್ಯವಾಗಿ ಎಲ್ಲರೂ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚಟ್ನಿ ಪುಡಿ ಮಾಡಿಬಿಡ್ತಾರೆ. ಆದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ಇದು ಎಷ್ಟು ಹೆಲ್ದಿಯಾಗಿರುತ್ತೆ ಅಂದರೆ, ನೀವು ಪ್ರತಿ ಸತಿ ಚಟ್ನಿ ಪುಡಿ ಹಾಕ್ಕೊಂಡಾಗೂ ಗಿಲ್ಟ್ ಫ್ರೀಯಾಗಿ ತಿನ್ಬೋದು. ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಎಳ್ಳು, ಮೆಣಸು ಎಲ್ಲ ಹಾಕಿರೋದ್ರಿಂದ ಅಷ್ಟೇ ಹೆಲ್ದಿಯಾಗಿರುತ್ತೆ. ನಾನೀಗ ಅದೇ ಕಪ್ಪಿನ ಅಳತೆನಲ್ಲಿ ಒಂದು 20ರಿಂದ 25 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಖಾರಕ್ಕೆ ಒಂದು 4ರಿಂದ 5 ಖಾರದ್ದು ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಕೂಡ ಸಣ್ಣ ಊರಿನಲ್ಲಿ ಹುರ್ಕೋತಾ ಇದ್ದೀನಿ.
ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಎಲ್ಲನೂ ಅದೇ ಪಾತ್ರೆನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಆರೋವರೆಗೂ ಮಿಕ್ಸಿ ಮಾಡ್ಕೋಬಾರ್ದು. ಚೆನ್ನಾಗಿ ಅದು ತಣ್ಣಗೆ ಆರಬೇಕು, ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ಅದನ್ನು. ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಇಂಗು ಮತ್ತು ಒಂದು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಬೇಕು. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ಎಲ್ಲನೂ ಮಿಕ್ಸಿನಲ್ಲಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಬೇಕು. ತರಿಯಾಗಿ, ಜಾಸ್ತಿ ಫೈನಾಗಿ ಮಾಡಿಬಿಡಿ ಪೌಡರು, ಸ್ವಲ್ಪ ರಫಾಗೇ ಇರಲಿ, ಆಗಲೇ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇರಬೇಕು ಪೌಡರು. ನಾವು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು 2 ತಿಂಗಳವರೆಗೂ ಇಟ್ಕೊಬೋದು, ಏನೂ ಕೆಡೋದಿಲ್ಲ. ಹಾಗಾದರೆ ಇದನ್ನು ಟ್ರೈ ಮಾಡ್ತೀರಲ್ವಾ? ಯಾವಾಗೂ ಒಂದೇ ಥರ ತಿಂದು ಬೋರ್ ಹೊಡೆದಾಗ ಇದನ್ನು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ ಇಟ್ಕೊಂಡಿರಿ. ಅನ್ನದ ಜೊತೆಗೆ, ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ, ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಸಪೋರ್ಟ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ರೆಸಿಪಿಯಲ್ಲಿ. ಬಾಯ್.